ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಸ್ಥಳೀಯ ಮತ್ತು ಹೊರಗಡೆ ಹೊರದು ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಇರುವಂಥದ್ದು. ಆ ಸಾಮಾಜಿಕ ನ್ಯಾಯದಲ್ಲಿ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದೇನೆಂದರೆ ಕೇಂದ್ರ ಸರ್ಕಾರ ಕೆಟ್ಟು BJP ಸರ್ಕಾರ ವಿರುದ್ಧವಾಗಿ ವೋಟ್ ಮಾಡಿಸುವಂಥದ್ದು ನಮ್ಮ ಮುಂದೆ ಇರೋದು. 10 ವರ್ಷ ಮೋದಿಯವರು ಏನು ಮಾಡಿದರು? 5 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ 5 ವರ್ಷ ಅಲ್ಲ, ಈಗ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಬಂದ 10 ತಿಂಗಳಲ್ಲಿ ಕೊಟ್ಟಂಥ ಕಾರ್ಯಕ್ರಮ, ಒಂದು ಕಾರ್ಯಕ್ರಮ 10 ವರ್ಷದಲ್ಲಿ ಮೋದಿಯವರು ಸಾಮಾನ್ಯ ಜನ ಆಗಿರ್ಬೋದು, ರೈತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ದೀನದಲಿತರಾಗಿರ್ಬೋದು, ಯಾರಿಗಾದ್ರು ಒಂದು ಕಾರ್ಯಕ್ರಮ ಕೊಟ್ಟಿದ್ದು ಹೇಳಿ. 3.25 ವರ್ಷ ರಾಜ್ಯದಲ್ಲೂ ಕೂಡ BJP ಸರ್ಕಾರ ಇತ್ತು, ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿದ್ರು ಹೇಳಿ. ಇವತ್ತು ನಮ್ಮ ಸರ್ಕಾರ ಅದೆಲ್ಲ ಕೇಳ್ತಾ ಇಲ್ಲ. ಹೌದು, 100% ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ತಾರೆ. ಇತಿಹಾಸ ಇದೆ ಕೋಲಾರ ಲೋಕಸಭೆ ಕ್ಷೇತ್ರಕ್ಕೆ. ಆಕಸ್ಮಿಕವಾಗಿ ಜನತಾ ಪಕ್ಷ ಬಂದಿದ್ದು, ನಮ್ಮ ಡಿಫರೆನ್ಸಿಂದ, ಕಾಂಗ್ರೆಸ್ ಡಿಫರೆನ್ಸಿಂದ ಆಕಸ್ಮಿಕವಾಗಿ BJP ಬಂತು. ಒಂದು ಸಾರಿ ಬಂದ್ಮೇಲೆ ರಿಪೀಟ್ ಆಗಿಲ್ಲ. ಜನತಾ ಪಕ್ಷ ರಿಪೀಟ್ ಆಗಿಲ್ಲ, BJP ಇವತ್ತು ಏನು ಬಂದಿತ್ತು ಗೆದ್ದಿದ್ದು ಅದು ಕೂಡ ರಿಪೀಟ್ ಆಗಿಲ್ಲ. ಮತ್ತೆ ಕಾಂಗ್ರೆಸ್ ಏನು ಇತಿಹಾಸ ಇದೆ, ಕಾಂಗ್ರೆಸ್ ಉಳಿಸ್ಕೊಂಡಂಥ ಕಾಲ ತುಂಬ ಹತ್ತಿರವಾಗಿದೆ. ಒಳ್ಳೆ ರಿಸಲ್ಟ್ ಬರ್ತದೆ. ಕಾಂಗ್ರೆಸ್ನ ನಮ್ಮ ಗೌತಮ್ ಅವ್ರು ಗೆಲ್ತಾರೆ. ನಮ್ಮಲ್ಲಿ ಗುಂಪುಗಾರಿಕೆನೇ ಇಲ್ಲ. ಎಲ್ಲರೂ ಒಟ್ಟಿಗೆ ನಮ್ಮ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಕೊಡಬೇಕು ಅಂತೇಳಿ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. KH ಮುನಿಯಪ್ಪಾಜಿ ಅವರು ಪ್ರತಿಯೊಂದು ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಅಪ್ಲಿಕೇಶನ್ ಫೈಲ್ ಮಾಡಕ್ಕೆ ಬಂದಿದ್ದಾರೆ. ನಮ್ಮನ್ನೆಲ್ಲ ಜೊತೆಲಿ ನಿಲ್ಲಿಸ್ಕೊಟ್ಟು ನಿಮಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಅವರ ರಾಜ್ಯ ನಾಯಕರು ಎಲ್ಲ ಮೂಲೆ ಓಡಾಡ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿ ಇವರು ಬರ್ತಾರಲ್ಲ, ರಾಹುಲ್ ಗಾಂಧಿ ಅವರು, ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. 100% ಬರ್ತಾರೆ. ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಸ್ಥಳೀಯ ಮತ್ತು ಹೊರಗಡೆ ಹೊರದು ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಇರುವಂಥದ್ದು. ಆ ಸಾಮಾಜಿಕ ನ್ಯಾಯದಲ್ಲಿ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದೇನೆಂದರೆ ಕೇಂದ್ರ ಸರ್ಕಾರ ಕೆಟ್ಟು BJP ಸರ್ಕಾರ ವಿರುದ್ಧವಾಗಿ ವೋಟ್ ಮಾಡಿಸುವಂಥದ್ದು ನಮ್ಮ ಮುಂದೆ ಇರೋದು. 10 ವರ್ಷ ಮೋದಿಯವರು ಏನು ಮಾಡಿದರು? 5 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ 5 ವರ್ಷ ಅಲ್ಲ, ಈಗ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಬಂದ 10 ತಿಂಗಳಲ್ಲಿ ಕೊಟ್ಟಂಥ ಕಾರ್ಯಕ್ರಮ, ಒಂದು ಕಾರ್ಯಕ್ರಮ 10 ವರ್ಷದಲ್ಲಿ ಮೋದಿಯವರು ಸಾಮಾನ್ಯ ಜನ ಆಗಿರ್ಬೋದು, ರೈತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ದೀನದಲಿತರಾಗಿರ್ಬೋದು, ಯಾರಿಗಾದ್ರು ಒಂದು ಕಾರ್ಯಕ್ರಮ ಕೊಟ್ಟಿದ್ದು ಹೇಳಿ. 3.25 ವರ್ಷ ರಾಜ್ಯದಲ್ಲೂ ಕೂಡ BJP ಸರ್ಕಾರ ಇತ್ತು, ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿದ್ರು ಹೇಳಿ. ಇವತ್ತು ನಮ್ಮ ಸರ್ಕಾರ ಅದೆಲ್ಲ ಕೇಳ್ತಾ ಇಲ್ಲ. ಹೌದು, 100% ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ತಾರೆ. ಇತಿಹಾಸ ಇದೆ ಕೋಲಾರ ಲೋಕಸಭೆ ಕ್ಷೇತ್ರಕ್ಕೆ. ಆಕಸ್ಮಿಕವಾಗಿ ಜನತಾ ಪಕ್ಷ ಬಂದಿದ್ದು, ನಮ್ಮ ಡಿಫರೆನ್ಸಿಂದ, ಕಾಂಗ್ರೆಸ್ ಡಿಫರೆನ್ಸಿಂದ ಆಕಸ್ಮಿಕವಾಗಿ BJP ಬಂತು. ಒಂದು ಸಾರಿ ಬಂದ್ಮೇಲೆ ರಿಪೀಟ್ ಆಗಿಲ್ಲ. ಜನತಾ ಪಕ್ಷ ರಿಪೀಟ್ ಆಗಿಲ್ಲ, BJP ಇವತ್ತು ಏನು ಬಂದಿತ್ತು ಗೆದ್ದಿದ್ದು ಅದು ಕೂಡ ರಿಪೀಟ್ ಆಗಿಲ್ಲ. ಮತ್ತೆ ಕಾಂಗ್ರೆಸ್ ಏನು ಇತಿಹಾಸ ಇದೆ, ಕಾಂಗ್ರೆಸ್ ಉಳಿಸ್ಕೊಂಡಂಥ ಕಾಲ ತುಂಬ ಹತ್ತಿರವಾಗಿದೆ. ಒಳ್ಳೆ ರಿಸಲ್ಟ್ ಬರ್ತದೆ. ಕಾಂಗ್ರೆಸ್ನ ನಮ್ಮ ಗೌತಮ್ ಅವ್ರು ಗೆಲ್ತಾರೆ. ನಮ್ಮಲ್ಲಿ ಗುಂಪುಗಾರಿಕೆನೇ ಇಲ್ಲ. ಎಲ್ಲರೂ ಒಟ್ಟಿಗೆ ನಮ್ಮ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಕೊಡಬೇಕು ಅಂತೇಳಿ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. KH ಮುನಿಯಪ್ಪಾಜಿ ಅವರು ಪ್ರತಿಯೊಂದು ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಅಪ್ಲಿಕೇಶನ್ ಫೈಲ್ ಮಾಡಕ್ಕೆ ಬಂದಿದ್ದಾರೆ. ನಮ್ಮನ್ನೆಲ್ಲ ಜೊತೆಲಿ ನಿಲ್ಲಿಸ್ಕೊಟ್ಟು ನಿಮಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಅವರ ರಾಜ್ಯ ನಾಯಕರು ಎಲ್ಲ ಮೂಲೆ ಓಡಾಡ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿ ಇವರು ಬರ್ತಾರಲ್ಲ, ರಾಹುಲ್ ಗಾಂಧಿ ಅವರು, ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. 100% ಬರ್ತಾರೆ.